ನೋಡ್ಕೊಳ್ಳಿ ವೆಕ್ಟರ್ ಕ್ಯಾಲ್ಕುಲಸ್ ಪ್ರಾಬ್ಲಮ್ಸ್ ಮಾಡೋಣ. ಫೈಂಡ್ ದ ಯೂನಿಟ್ ವೆಕ್ಟರ್ ನಾರ್ಮಲ್ ಟು ದ ಫಾಲೋಯಿಂಗ್ ಸರ್ಫೇಸಸ್ ಅಟ್ ದ ಇಂಡಿಕೇಟೆಡ್ ಪಾಯಿಂಟ್ಸ್. ಅದರಲ್ಲಿ ಫಸ್ಟ್ ಕ್ವಶನ್ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ 2xz ಇಸ್ ಈಕ್ವಲ್ ಟು 4 ಅಟ್ 2, -2, 3 ಈ ತರ ಕೇಳಿದ್ರೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ಈಕ್ವೇಶನ್ ನ ಬರ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ 2xz ಇಸ್ ಈಕ್ವಲ್ ಟು 4. ನೋಡಿ ಈ +4 ನ ಈ ಕಡೆ ತಗೊಳ್ಳಿ, -4 ಆಗುತ್ತೆ. ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ 2xz -4 ಇಸ್ ಈಕ್ವಲ್ ಟು 0. ನೋಡಿ ಇದನ್ನ 5 ಅಂತ ತಗೊಳ್ಳಿ. ಲೆಟ್ 5 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ 2xz -4. ಇದನ್ನ 5 ತಗೊಳ್ಳಿ. ಜ್ಞಾಪಕ ಇಟ್ಕೊಳ್ಳಿ ವೆಕ್ಟರ್ ನ ನೋಡಿ ಯೂನಿಟ್ ವೆಕ್ಟರ್ ನಾರ್ಮಲ್ ಟು ದ ಸರ್ಫೇಸ್ ಗೆ ಫಾರ್ಮುಲಾ ಬಂದು ಡೆಲ್ಟಾ ಫೈ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ ಫೈ. ಯೂನಿಟ್ ವೆಕ್ಟರ್ ನಾರ್ಮಲ್ ಟು ಸರ್ಫೇಸ್ ಗೆ ಸುಮ್ಮನೆ ರಫ್ ಆಗಿ ಬರೀತೀನಿ, ಆಮೇಲೆ ನೀಟಾಗಿ ಬರೀತೀನಿ. ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ಡೆಲ್ಟಾ ಫೈ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ ಫೈ. ಈಗ ಫಸ್ಟ್ ನೀವು ಡೆಲ್ಟಾ ಫೈ ಫೈಂಡ್ ಮಾಡಬೇಕು, ಆಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ ಫೈ ನ ಫೈಂಡ್. ಡೆಲ್ಟಾ ಫೈಗೆ ಫಾರ್ಮುಲಾ ನೆನಪು ಇಟ್ಕೊಳ್ಳಿ. ಡೋ ಫೈ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಫೈ ಬೈ ಡೋ ವೈ ಜೆ ಪ್ಲಸ್ ಡೋ ಫೈ ಬೈ ಡೋ ಝೆಡ್. ಇದು ಫಾರ್ಮುಲಾ ಯಾವುದಕ್ಕೆ? ಡೆಲ್ಟಾ ಫೈ. ಫಸ್ಟ್ ಏನ್ ಮಾಡೋಣ, ಡೆಲ್ಟಾ ಫೈ ನ ಫೈಂಡ್ ಮಾಡೋಣ. ಡೆಲ್ಟಾ ಫೈ ಇಸ್ ಈಕ್ವಲ್ ಟು ಡೋ ಫೈ ಬೈ ಡೋ ಎಕ್ಸ್ ಪ್ಲಸ್ ಡೋ ಫೈ ಬೈ ಡೋ ವೈ ಜೆ ಪ್ಲಸ್ ಡೋ ಫೈ ಬೈ ಡೋ ಝೆಡ್. ಈಗ ಇಲ್ಲಿ ಡೋ ಫೈ ಬೈ ಡೋ ಎಕ್ಸ್ ಅಂದ್ರೆ ಫೈ ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಮಾಡಬೇಕು, ಡಿಫ್ರೆನ್ಶಿಯೇಟ್. ಡೋ ಫೈ ಬೈ ಡೋ ವೈ ಅಂದ್ರೆ ಫೈ ನ ವಿತ್ ರೆಸ್ಪೆಕ್ಟ್ ಟು ವೈ ಪಾರ್ಷಿಯಲಿ ಮಾಡಬೇಕು. ಡೋ ಫೈ ಬೈ ಡೋ ಝೆಡ್ ಅಂದ್ರೆ ಫೈ ನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಪಾರ್ಷಿಯಲ್ ಡಿಫ್ರೆನ್ಶಿಯೇಟ್ ಮಾಡಿ ಬರೀಬೇಕು. ಈಗ ನೋಡಿ ಡೆಲ್ಟಾ ಫೈ ಇಸ್ ಈಕ್ವಲ್ ಟು ಈಗ ನೋಡಿ ಫೈ ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಮಾಡಿದಾಗ ನೋಡಿ ಇಲ್ಲಿ 3 ಟರ್ಮ್ ಇದೆ, 1, 2, 3. ಇದ್ರಲ್ಲಿ ನೋಡಿ ಎಕ್ಸ್ ಫಂಕ್ಷನ್ ಇದೆ, ಎಕ್ಸ್ ಸ್ಕ್ವೇರ್, ಇಲ್ಲಿ ಎಕ್ಸ್, ಇಲ್ಲಿ ಎಕ್ಸ್ ಫಂಕ್ಷನ್ ಇಲ್ಲ. ಇಲ್ಲಿ ಏನ್ ಮಾಡ್ಬೇಕು ನೀವು ಅಂದ್ರೆ ವೈ ನ ಹಂಗೆ ಇಟ್ಕೊಂಡು ಎಕ್ಸ್ ಟರ್ಮ್ ಏನಿರುತ್ತೆ ಎಕ್ಸ್ ಸ್ಕ್ವೇರ್ ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ವೈ ಝೆಡ್ ನ ಬೇರೆದ್ನೆಲ್ಲ ಕಾನ್ಸ್ಟೆಂಟ್ ತರ ಟ್ರೀಟ್ ಮಾಡ್ಬೇಕು. ಇಲ್ಲಿ ಏನ್ ಮಾಡ್ಬೇಕು, ನೀವು ವೈ ನ ಹಂಗೆ ಇಟ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಶಿಯೇಷನ್ ಏನು 2x ಪ್ಲಸ್ 2z ನ ಹಂಗೆ ಇಟ್ಕೊಳ್ಳಿ. ಎಕ್ಸ್ ಗೆ ಡಿಫ್ರೆನ್ಶಿಯೇಷನ್ 1 ಇಂಟು ನೆಕ್ಸ್ಟ್ ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಪ್ಲಸ್ ನೋಡಿ ಇಲ್ಲಿ 3 ಟರ್ಮ್ ಇದೆ, ಇದರಲ್ಲಿ ವೈ ಟರ್ಮ್ ಇದೆ. ಇದು ನೋಡಿ ಇದರಲ್ಲಿ ವೈ ಫಂಕ್ಷನ್ ಇದೆ, ಇದರಲ್ಲಿ ವೈ ಇಲ್ಲ, ಇದರಲ್ಲೂ ವೈ ಇಲ್ಲ. ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು, ವೈ ನ ಮಾತ್ರ ವೇರಿ ಮಾಡಿ. ಎಕ್ಸ್ ಸ್ಕ್ವೇರ್ ನ ಹಂಗೆ ಇಟ್ಕೊಳ್ಳಿ. ವೈಗೇನು 1, ಇಲ್ಲೂ ವೈ ಇಲ್ಲ, ಇಲ್ಲೂ ವೈ ಇಲ್ಲ, ಅದಕ್ಕೆ ಇದು 0, ಇದು 0 ಆಗುತ್ತೆ. ಪ್ಲಸ್ 0 -0 ಇಂಟು 0 ಪ್ಲಸ್ ಈಗ ನೋಡಿ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಇಲ್ಲಿ 3 ಟರ್ಮ್ ಇದೆ. ಅರ್ಥ ಆಗ್ತಿದೆಯಾ? ಫಸ್ಟ್ ಅಲ್ಲಿ ಝೆಡ್ ಇಲ್ಲ, ಅದಕ್ಕೆ ಡಿಫ್ರೆನ್ಸಿಯೇಷನ್ ಏನು 0 ಪ್ಲಸ್ ಇಲ್ಲಿ ಝೆಡ್ ಇದೆ, ಝೆಡ್ ಮಾತ್ರ ವೇರಿ ಮಾಡಬೇಕು. 2x ನ ಕಾನ್ಸ್ಟೆಂಟ್ ತರ ಟ್ರೀಟ್ ಮಾಡಬೇಕು. 2x ಇಂಟು 1 ಮೈನಸ್ ಇಲ್ಲಿ ಝೆಡ್ ಇಲ್ಲ, ಅದಕ್ಕೆ 0 ಇಂಟು ಇದು ಡೆಲ್ಟಾ ಫೈ ಆಗಿದೆ. ನಾನು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಇದರ ಮಾಡ್ತೀನಿ. ಡೆಲ್ಟಾ ಫೈ ಇಸ್ ಈಕ್ವಲ್ ಟು ನೋಡಿ 2xy ಪ್ಲಸ್ 2z 2xy ಪ್ಲಸ್ 2z ಇಂಟು ಐ ಪ್ಲಸ್ ಎಕ್ಸ್ ಸ್ಕ್ವೇರ್ ಜೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಜೆ ಪ್ಲಸ್ 2x ಕೆ. ನೋಡಿ ಇದು ಬರ್ದಾದ್ಮೇಲೆ ನೀವೇನ್ ಮಾಡ್ಬೇಕಂದ್ರೆ ಅಟ್ 2, -2, 3 ಪಾಯಿಂಟ್ ತಗೋಬೇಕು. ಅಟ್ 2, -2, 3 ಇಲ್ಲೇನ್ ಮಾಡ್ಬೇಕು, ಎಕ್ಸ್ ಜಾಗದಲ್ಲಿ 2, ವೈ ಜಾಗದಲ್ಲಿ -2, ಝೆಡ್ ಜಾಗದಲ್ಲಿ 3 ಹಾಕ್ಬೇಕು. ಈಗ ನೋಡಿ ಡೆಲ್ಟಾ ಫೈ ಇಸ್ ಈಕ್ವಲ್ ಟು
ಇಲ್ಲಿ ನೋಡಿ 2 ಇಂಟು -2 ಅಂದ್ರೆ -4 ಆಗುತ್ತೆ ಪ್ಲಸ್ 2 ಇಂಟು 3 ಅಂದ್ರೆ 6 5 ಪ್ಲಸ್ x ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಅಂದ್ರೆ 4j ಪ್ಲಸ್ 2x ಅಂದ್ರೆ 2 ಇಂಟು 4j ಏನಾಯ್ತು ಡೆಲ್ಟಾ 5 ಬಂದು -4 ಪ್ಲಸ್ 6 ಅಂದ್ರೆ 2i ಪ್ಲಸ್ 4j ಪ್ಲಸ್ 4k ಆಗುತ್ತೆ. ನೆಕ್ಸ್ಟ್ ಏನ್ ಮಾಡಬೇಕು, ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ 5 ನ ಫೈಂಡ್ ಮಾಡಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ 5 ಬಂತು ರೂಟ್ ಆಫ್ ನೋಡಿ 2 ಗೆ ಸ್ಕ್ವೇರ್ 4 ಪ್ಲಸ್ 4 ಗೆ ಸ್ಕ್ವೇರ್ 16 ಪ್ಲಸ್ ಮತ್ತೆ 4 ಗೆ ಸ್ಕ್ವೇರ್ 16. ಇಲ್ಲಿ ನೋಡಿ 16 4 ಅಂದ್ರೆ 20 ಪ್ಲಸ್ 16 ಎಷ್ಟು 36. ಇದೇನಾಗುತ್ತೆ ರೂಟ್ 36 ಅಂದ್ರೆ 6. ಅದಾದ್ಮೇಲೆ ಏನ್ ಮಾಡ್ಬೇಕು, ಯೂನಿಟ್ ನಾರ್ಮಲ್ ವೆಕ್ಟರ್ ಫಾರ್ಮುಲಾ ಬರಬೇಕು. ಯೂನಿಟ್ ವೆಕ್ಟರ್ ನಾರ್ಮಲ್ ಈಸ್ ಈಕ್ವಲ್ ಟು ಡೆಲ್ಟಾ 5 ಬೈ ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ 5. ಯೂನಿಟ್ ವೆಕ್ಟರ್ ನಾರ್ಮಲ್ ಇದು ಡಿನೋಷನ್ ಎನ್ ಕ್ಯಾಪ್ಗೆ ಫಾರ್ಮುಲಾ ಒಂದು ಡೆಲ್ಟಾ 5 ಬೈ ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ. therefore n cap is equal to ಈಗ ನೋಡಿ ಡೆಲ್ಟಾ 5 ಏನು 2i ಪ್ಲಸ್ 4j ಪ್ಲಸ್ 4k. ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ 5 ಬಂದು 6. ಇಲ್ಲಿ ನೋಡಿ ಇದು ಎಕ್ಸಾಕ್ಟಲ್ 2 2s are 4 4 2s are 8 ಆಗುತ್ತೆ ಅಂದ್ರೆ -2 -2 ಹೋಲ್ ಸ್ಕ್ವೇರ್ ಅಂದ್ರೆ +4. ಇದು ಫೈನಲ್ ಆನ್ಸರ್ -2i ಪ್ಲಸ್ 4j ಪ್ಲಸ್ 4. ಗೊತ್ತಾಯ್ತಲ್ವಾ? ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. ಫೈಂಡ್ ದ ಯೂನಿಟ್ ವೆಕ್ಟರ್ ನಾರ್ಮಲ್ ಟು ದ ಫಾಲೋಯಿಂಗ್ ಸರ್ಫೇಸಸ್ ಅಟ್ ದ ಇಂಡಿಕೇಟೆಡ್ ಪಾಯಿಂಟ್ಸ್. ಫಸ್ಟ್ x square y plus 2xz is equal to 4 at 2, -2, 3. ನೀವೇನ್ ಮಾಡಬೇಕು, x square y plus 2xz is equal to 4 ತಗೊಳ್ಬೇಕು. +4 ಈ ಕಡೆ ಬಂದ್ರೆ -4 is equal to 0 ಇಂತ ತಗೊಳ್ಳಿ. 5 is equal to x square y plus 2xz is -4. ಡೆಲ್ಟಾ 5 ಅಂದ್ರೆ dou 5 by dou xi plus dou 5 by dou yj plus dou 5 by dou z. ಡೆಲ್ಟಾ 5 ಅಂದ್ರೆ ನೋಡಿ ಇಲ್ಲಿ 3 ಟರ್ಮ್ ಇದೆ. ಫಸ್ಟ್ ಟರ್ಮ್ ನ ಡಿಫ್ರೆನ್ಶಿಯೇಟ್ ಮಾಡಿದಾಗ y ನ ಹಂಗೆ ಇಟ್ಕೊಂಡು x ಸ್ಕ್ವೇರ್ ಗೆ 2x ಬರಿಬೇಕು ಪ್ಲಸ್ ಇಂತ 2z ನ ಹಂಗೆ ಇಟ್ಕೊಂಡು x ಬದಲು 1 ಬರಿಬೇಕು. ಅಂದ್ರೆ ಡಿಫ್ರೆನ್ಶಿಯೇಷನ್ ಮಾಡಬೇಕು. ನೋಡಿ 4 ಗೆ 0 ಆಗುತ್ತೆ ಪ್ಲಸ್ ವಿತ್ ರೆಸ್ಪೆಕ್ಟ್ ಟು y ಮಾಡಿದಾಗ x ಸ್ಕ್ವೇರ್ ಇಂಟು 1 ಇಲ್ಲಿ y ಇಲ್ಲ ಅದಕ್ಕೆ 0, ಇಲ್ಲೂ y ಇಲ್ಲ ಅದಕ್ಕೆ 0 ಇಂಟು 0. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು z ಮಾಡಿದಾಗ ಇಲ್ಲಿ z ಇಲ್ಲ ಅದಕ್ಕೆ 0, ಇಲ್ಲಿ 2x ಇಂಟು 1 ಇಲ್ಲಿ z ಇಲ್ಲ ಅದಕ್ಕೆ 0 ಇಂಟು k. ನೋಡಿ 2xy ಪ್ಲಸ್ 2z x ಸ್ಕ್ವೇರ್ j ಪ್ಲಸ್ 2xk ಆಗುತ್ತೆ. 2, -2, 3 ಮಾಡಿದಾಗ ನೋಡಿ 2 ಇಂಟು x ಏನು 2 2s are 4 4 ಇಂಟು -2 ಅಂದ್ರೆ -8 ಬರುತ್ತೆ. -8 ಪ್ಲಸ್ 6 ಇದನ್ನ ಕ್ಯಾಲ್ಸಿಲ್ ಮಾಡಿ. ಇದು 4 2 ಸ್ಕ್ವೇರ್ ಅಂದ್ರೆ 4 2 ಇಂಟು 2 ಅಂದ್ರೆ 4k ಆಗುತ್ತೆ. ಡೆಲ್ಟಾ 5 -2i ಪ್ಲಸ್ 4j ಪ್ಲಸ್ 4k ಆಗುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ 5 ಅಂದ್ರೆ -2 ಗೆ ಸ್ಕ್ವೇರ್ 4 4 ಗೆ 16 4 ಗೆ ರೂಟ್ 36 6 ಬರುತ್ತೆ. ಯೂನಿಟ್ ನಾರ್ಮಲ್ ವೆಕ್ಟರ್ಗೆ ಫಾರ್ಮುಲಾ ಡೆಲ್ಟಾ 5 ಬೈ ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ 5. ಡೆಲ್ಟಾ 5 ಅಂದ್ರೆ ಇದು, ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ 5 ಅಂದ್ರೆ ಇದು. ಥ್ಯಾಂಕ್ ಯು.